ಟಾಕ್ಸಿಕ್ ಸಿನಿಮಾದಲ್ಲಿ ಕಿಂಗ್ ಖಾನ್ ಶಾರುಖ್ ಯಶ್ ಹೇಳಿದ್ದೇನು ಗೊತ್ತಾ? ನೋ ಕಾಂಪ್ರಮೈಸ್ ಅಂತೇಳಿ ಟಾಕ್ಸಿಕ್ ರಹಸ್ಯ ಬಿಚ್ಚಿಟ್ಟರು ರಾಕಿ ಭಾಯ್. ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಮಾತ್ರವಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್. ಈ ಚಿತ್ರಕ್ಕಾಗಿ ಪ್ಯಾನ್ ಇಂಡಿಯಾ ಮಾತ್ರವಲ್ಲ, ಪ್ಯಾನ್ ವರ್ಲ್ಡ್ ಎದುರು ನೋಡ್ತಿದೆ. ಟಾಕ್ಸಿಕ್ ಚಿತ್ರದ ಒಂದೊಂದೇ ಅಪ್ಡೇಟ್ಗಾಗಿ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದೆ. ಹೀಗಿರುವಾಗ ಸಿನಿ ದುನಿಯಾದಲ್ಲಿ ಗಾಳಿ ಸುದ್ದಿಯೊಂದು ತೇಲಿ ಬಂದಿತ್ತು. ಬಾಲಿವುಡ್ ಬಾದ್ಶಾ ಟಾಕ್ಸಿಕ್ ಚಿತ್ರದ ಮೂಲಕ ಕನ್ನಡಕ್ಕೆ ಬರುತ್ತಾರೆ ಎನ್ನುವ ಸುದ್ದಿ ಕೇಳಿ ಬಂದಿತ್ತು. ಇದಕ್ಕೀಗ ಸ್ವತಃ ಮಾಸ್ಟರ್ ಯಶ್ ಉತ್ತರ ಕೊಟ್ಟಿದ್ದಾರೆ. ಟಾಕ್ಸಿಕ್ ಶೂಟಿಂಗ್ ಸದ್ಯದಲ್ಲಿ ಶುರುವಾಗಲಿದೆ. ದೊಡ್ಡ ಮಟ್ಟದ ಪ್ಲಾನ್ ನಡೀತಿದೆ. ಟಾಕ್ಸಿಕ್ ಚಿತ್ರದ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಮಾಡುತ್ತಿರುವ ಸಿನಿಮಾ. ಸದ್ಯದಲ್ಲಿ ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತೇವೆ. ಅಂದಹಾಗೆ ಟಾಕ್ಸಿಕ್ ಚಿತ್ರದಲ್ಲಿ ಕಿಂಗ್ ಖಾನ್ ಶಾರುಖ್ ನಟಿಸ್ತಾರೆನ್ನುವ ಸುದ್ದಿ ಸುಳ್ಳು. ಹಾಗೇನಾದ್ರೂ ಇದ್ರೆ ನಾವೇ ತಿಳಿಸ್ತೇವೆ ಎಂದಿದ್ದಾರೆ ನಟ ಯಶ್. ಕನ್ನಡ ಸಿನಿಮಾ ರಂಗವನ್ನ ಪರಭಾಷಿಕರು ನೋಡುತ್ತಿರುವ ರೀತಿ ಬಗ್ಗೆ ಯಶ್ ಪ್ರತಿಕ್ರಿಯಿಸಿ, ಹೌದು, ಇಂದು ಬೇರೆ ಚಿತ್ರರಂಗದವರು ನಮ್ಮನ್ನ ನೋಡುವ ರೀತಿ ಬದಲಾಗಿದೆ. ನನ್ನಿಂದ ಕನ್ನಡ ಚಿತ್ರರಂಗ ಅಲ್ಲ, ಚಿತ್ರರಂಗಕ್ಕಾಗಿ ನಾನು ಏನ್ ಮಾಡಬೇಕು ಅಂತ ಸದಾ ಯೋಚನೆ ಮಾಡ್ತಿದ್ದೀನಿ. ಹೊಸ ಹೀರೋಗಳಿಗೆ ಬೆಂಬಲಿಸಿ 4 ಜನ ಹೀರೋಗಳಿಗಷ್ಟೇ ಸಿನಿಮಾ ಮಾಡಿ ಅಂತ ಹೇಳೋದಲ್ಲ. ಮಾಡಿರುವ ಸಿನಿಮಾಗಳೆಲ್ಲ ಹಿಟ್ ಆಗಲ್ಲ, ಬರುತ್ತಿರುವ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಎಂದು ಯಶ್ ಹೇಳಿದ್ದಾರೆ. ಚಾನೆಲ್ ಸ್ಯಾಟಲೈಟ್ ರೈಟ್ಸ್ ತಗೋಬೇಕು, ಆಗ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ. ಚಿತ್ರರಂಗದವರು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಪ್ರಶಾಂತ್ ನೀಲ್ ಉಗ್ರಂ ಸಿನಿಮಾ ಮಾಡಿದಾಗ ಯಾರೂ ಸ್ಯಾಟಲೈಟ್ ರೈಟ್ಸ್ ತೆಗೆದುಕೊಂಡಿಲ್ಲ. ರಿಲೀಸ್ ಆದ್ಮೇಲೆ ಎಲ್ಲರೂ ಆ ಚಿತ್ರದ ಬಗ್ಗೆ ಮಾತನಾಡಿದ್ದರು. ಪ್ರತಿಭೆ ಇರೋರನ್ನ ಬೆಳೆಸಿ ಹೊಸಬರ ಸಿನಿಮಾಗಳಿಗೂ ಪ್ರೋತ್ಸಾಹ ನೀಡಿ ಎಂದು ಯಶ್ ಮನವಿ ಮಾಡಿದ್ದಾರೆ. ಅಂದಹಾಗೆ ಟಾಕ್ಸಿಕ್ ಚಿತ್ರದ ನಿರೀಕ್ಷೆ ಬೆಟ್ಟದಷ್ಟಲ್ಲ, ಸಾಗರ ಸಮುದ್ರದಷ್ಟಿದೆ. ಮಲಯಾಳಂನ ಖ್ಯಾತ ನಿರ್ದೇಶಕಿ ಗೀತು ಮೋಹನ್ ದಾಸ್ ಡೈರೆಕ್ಷನ್ನಲ್ಲಿ ಟಾಕ್ಸಿಕ್ ಚಿತ್ರ ಮೂಡಿ ಬರ್ತಿದೆ. ಸಿನಿಮಾ ಶೀರ್ಷಿಕೆ ಘೋಷಣೆಯ ಟೀಸರ್ ಹೊರತುಪಡಿಸಿ ಮತ್ಯಾವ ಪಟವು ಟಾಕ್ಸಿಕ್ ಅಂಗಳದಿಂದ ಹೊರಬಿದ್ದಿಲ್ಲ. ಚಿತ್ರಕ್ಕೆ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ, ಚಿತ್ರದ ತಾರಾಬಳಗದಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವ ಕುತೂಹಲಕ್ಕೆ ಟಾಕ್ಸಿಕ್ ಟೀಮ್ ಬ್ರೇಕ್ ಹಾಕಿಲ್ಲ. ಹೀಗಾಗಿ ಚಿತ್ರದ ಮೇಲೆ ಕುತೂಹಲ ಹೆಚ್ಚೇ ಇದೆ. ಡ್ರಗ್ ಮಾಫಿಯಾ ಕುರಿತಾದ ಟಾಕ್ಸಿಕ್ ಆಗಿ ಪ್ಯಾನ್ ವರ್ಲ್ಡ್ ಕೂಡ ಎದುರು ನೋಡ್ತಿದೆ. ಕೆವಿಎನ್ ಸಂಸ್ಥೆ ಹಾಗೂ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಚಿತ್ರ ಅದ್ದೂರಿಯಾಗಿ ಮೂಡಿಬರಲಿದೆ.